ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ. ಬೆಳಗ್ಗೆ ಹೇಳ್ತಾನೆ 4:15 ಆಗಿತ್ತು. ಪೂಜೆ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ರಂಗೋಲಿ ಸುಮಾರು ಹಿಂದೆ ಹಾಕಿದ್ದೆ, ಅದಕ್ಕೋಸ್ಕರ ಮತ್ತೆ ತೋರಿಸಿಲ್ಲ. ಬೆಳಗ್ಗೆ ಕೂಡ ಆಗಿತ್ತು, 6 ಗಂಟೆ ಆಗಿತ್ತು. ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ಹೊರಗಡೆ ಬಂದು ಒಂದು ಕ್ಲಿಪ್ ತಗೊಂಡೆ. ನಿಧಾನ ಅಡುಗೆ ಮನೆ ಕೆಲಸ ಮಾಡೋಣ ಅಂತ ಹೋದರೆ ಒಂದು ಶಾಕ್ ಆದಿತ್ತು. ಏನಪ್ಪ ಅಂದರೆ ನೋಡಿದ್ದು ದೋಸೆ ಹಿಟ್ಟು ಈ ಥರ ಚೆಲ್ಬಿಟ್ಟಿದೆ ಕೆಳಗೆಲ್ಲ. ಕ್ಲೀನ್ ಮಾಡೋದಕ್ಕೆ ಸಾಕಾಗೋಯ್ತು. ಮನೇಲಿ ಯಾವಾಗಲೂ ಅಷ್ಟೇ, ದೋಸೆ ಚೆನ್ನಾಗಿ ಉಬ್ಬಿರುತ್ತೆ, ಅದೇ ಸಿಕ್ಕಾಪಟ್ಟೆ ಉಬ್ಬಿತ್ತು. ಅದಕ್ಕೆ ಕೆಳಗೆಲ್ಲ ಚೆಲ್ಲಿತ್ತು. ಮತ್ತೇನು ಮಾಡೋದು ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಒಂದು ಕೆಳಗೆ ಪ್ಲೇಟ್ ಇಟ್ಟು ದೋಸೆ ಹಿಟ್ಟನ್ನ ಮತ್ತೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ಉಬ್ಬಿರುತ್ತೆ ಅಲ್ವಾ, ಎಲ್ಲ ಕಡೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಕೆಲವೊಮ್ಮೆ ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕ್ಕೋತೀನಿ. ಈ ಥರ ಹಾಕೊಳ್ಳೋದ್ರಿಂದ ಹುಳಿ ಬರಲ್ಲ. ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಮತ್ತೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಮತ್ತು ನಾನು ಈ ರೀತಿ ಪೂರ್ತಿ ಹಿಟ್ಟಿಗೆ ಉಪ್ಪು ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ನಮಗೆ ಜಾಸ್ತಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ. ಯಾಕೆಂದರೆ ಇದು ಹೊರಗಡೆ ಇಡ್ತೀವಲ್ಲ, ಬೇಗ ಹುಳಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೂ ಸ್ವಲ್ಪ ಉಪ್ಪು ಸಕ್ಕರೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಉಬ್ಬಿದಾಗ ಏನು ಮಾಡಬೇಕು ಅಂದರೆ ಈ ಥರ ಮೇಲೆ ಕೆಳಗೆ ಮಾಡಿದ್ರೆ ಬೇಗ ಹಿಟ್ಟು ಮಿಕ್ಸ್ ಆಗುತ್ತೆ, ಕೆಳಗೆ ಚೆಲ್ಲೋದಿಲ್ಲ ಕೂಡ. ಆ ಥರ ಉಬ್ಬಂದಾಗ ನಾನು ಇದೇ ರೀತಿ ಮಾಡೋದು. ಮೇಲೆ ಕೆಳಗೆ ಒಂದು ಸೌಟಿಂದ ಎತ್ತು ಹಾಕ್ಬಿಡ್ತೀನಿ, ಆವಾಗ ಸರಿ ಹೋಗಿಬಿಡುತ್ತೆ. ಮತ್ತು ನಾನಿಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಆಲೂಗೆಡ್ಡೆನ ಹೆಚ್ಕೊಂಡಿದ್ದೀನಿ. ಒಂದು 5 ಆಲೂಗೆಡ್ಡೆ ತೊಗೊಂಡು ಸಣ್ಣ ಆಲೂಗೆಡ್ಡೆ ತೊಗೊಂಡು ತೊಳೆದು ಉಪ್ಪು ಹಾಕಿ ವಿಷಲ್ ಹೊಡೆಸ್ಕೊಳ್ಳೋದನ್ನ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸೈಡಲ್ಲಿ ಮೆಣಸಿನ್ಕಾಯಿ, ಈರುಳ್ಳಿನ ಈ ಥರ ಉದ್ದ ಹೆಚ್ಕೊಂಡು ಇಟ್ಕೊತೀನಿ. ಪಲ್ಯ ಮಾಡ್ಕೊಳ್ಳೋದು ರೆಡಿ ಮಾಡ್ಕೋಬೇಕಿತ್ತು, ಅದಕ್ಕೆ ಟೈಮ್ ಬೇರೆ ಆಗ್ತಾಯಿತ್ತು. ಕಡೆ ನನ್ನ ಮಗಳು ಕೂಡ ಅಳ್ತಾ ಇದ್ಲು, ಅದಕ್ಕೆ ಅವಳಿಗೂ ಸಮಾಧಾನ ಮಾಡ್ಕೊತ ಮಾಡ್ತಾಯಿದ್ದೆ. ಮತ್ತು ಕಾಯಿ ಚಟ್ನಿನೂ ಆಗಬೇಕು ಅಲ್ವಾ, ಅದಕ್ಕೆ ಕಾಯಿ ತುರ್ಕೊಂಡು ಮಿಕ್ಸಿ ಜಾರ್ಗೆ ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಕಡಲೆ ಚಟ್ನಿ ಬೇಕಾಗಿದೆ ಅಂತ ಕಡಲೆ ಜಾಸ್ತಿ ಹಾಕ್ಕೊಂಡು ಮೆಣಸಿನ್ಕಾಯಿ, ಉಪ್ಪು, 1-2 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಚಟ್ನಿ ಮಾಡಿ ಬರೋದ್ರೊಳಗೆ ಕಡೆ ವಿಷಲ್ಲು ಹೊಡೆದಿತ್ತು. ಅದಕ್ಕೆ ಆಲೂಗೆಡ್ಡೆ ಸಿಪ್ಪೆ ಕೂರ ಬಿಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದಿತ್ತು, ಬಿಸಿ ಇತ್ತು, ಬಿಡ್ಸೋಕೆ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ಉಪ್ಪು ಅಂತ ಬಿಡಿಸ್ಕೊತಾ ಇದ್ದೆ. ನಾನಿಲ್ಲಿ ಅದು ಬಿಡಿಸ್ಕೊಂಡಾದ ನಂತರ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಕೂಡ ಮಾಡ್ತೀನಿ. ನನಗೆ ತುಂಬ ಸ್ಮ್ಯಾಶ್ ಆಗೋದು ಇಷ್ಟ ಆಗಲ್ಲ, ಸ್ವಲ್ಪ ಬಾಯಿ ಸಿಕ್ತಿರ್ಬೇಕು. ಆದರೆ ಇದು ಆಲೂಗಡ್ಡೆ ಚೆನ್ನಾಗಿ ಬೆಂದಿತ್ತು ಅಲ್ವಾ, ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟಿತ್ತು. ಪರವಾಗಿಲ್ಲ ಅಂತ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅದು ಪೂರ ಸ್ಮ್ಯಾಶ್ ಮಾಡಿಬಿಟ್ಟೆ. ಒಂದೊಂದೇ ಗಟ್ಟಿ ಕೂಡ ಇರಲಿಲ್ಲ, ಕೆಲವೊಮ್ಮೆ ಗಟ್ಟಿ ಉಳಿದಿರುತ್ತೆ, ಅದು ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೆ ನೀಟಾಗಿ ಒಂದು 3-4 ವಿಷಲ್ ಹೊಡೆಸ್ಕೊಂಡ್ಮೇಲೆ ಚೆನ್ನಾಗಿ ಬೇಕೊಟ್ಟು ಒಂದು ಸಲ ತೆಗೆದು ನೋಡಿದಾಗ ಕೂಡ ಬೆಂದಿರಲಿಲ್ಲ. ಅದಕ್ಕೆ ಇನ್ನೂ 3 ವಿಷಲ್ ಹೊಡೆಸ್ದೆ. ಇಲ್ಲಿ ಪಲ್ಯಗೋಸ್ಕರ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡಿಲ್ಲ ನಾನು, ಕಡಲೆಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ರೆಡ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡಾದ ನಂತರ ಪಲ್ಯಗೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಬೇಯಿಸಿರೋ ಆಲೂಗೆಡ್ಡೆನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದನ್ನ ಮತ್ತೊಂದು ಸಲ ಎಕ್ಸ್ಟೆಂಡಾಗಿ ತೋರಿಸ್ತಾ ಇಲ್ಲ, ಯಾಕಂದರೆ ಮೊದಲೇ ಒಂದು ಸಲ ತೋರಿಸಿದ್ದೀನಿ. ಅದಕ್ಕೋಸ್ಕರ ನಾನು ಆಲೂಗೆಡ್ಡೆ ಪಲ್ಯನ ತೋರಿಸ್ತಾ ಇಲ್ಲ. ಎಲ್ಲರಿಗೂ ಮಾಮೂಲಿ ಬರೋದೇ ಅಲ್ವಾ ಆಲೂಗೆಡ್ಡೆ ಪಲ್ಯ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಅದೇ ಇದು ಆಲೂಗೆಡ್ಡೆ ಪಲ್ಯ ಬಾಯಿ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಅದು ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಇಷ್ಟ ಆಯಿತು ನನಗೆ. ಈ ಕಡೆ ಪಲ್ಯ ಆದ ನಂತರ ನಾನು ಒಂದು ತವಾ ಬಿಸಿ ಆದಮೇಲೆ ಎಣ್ಣೆ ಹಚ್ಕೊಂಡು ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಬೇರೆ ಆಗಿತ್ತು ಅಲ್ಲ, ಅವ್ರಿಗೂ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಅವ್ರಿಗೆ ಬೇಗ ರೆಡಿ ಮಾಡ್ತಾಯಿದ್ದೆ. ಇನ್ನು ನನ್ನ ಮಗಳಿಗೋಸ್ಕರ ದೋಸೆ ಮಾಡಿದ್ದೀನಿ. ಅವಳಿಗೇನಿಲ್ಲ, ಒಂದು ತವದ ಮೇಲೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಒಂದು ಅರ್ಧ ಸೌಟಷ್ಟು ಹಿಟ್ಟು ಹಾಕ್ಬಿಟ್ಟು ದಪ್ಪ ದೋಸೆ ಮಾಡಿದ್ದೆ. ಅವಳಿಗೂ ಇಷ್ಟ ಆಯಿತು, ತುಪ್ಪ ಹಾಕಿತ್ತಲ್ಲ, ತುಪ್ಪ ಟೇಸ್ಟ್ ಅವಳಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವಳು ಎಂಜಾಯ್ ಮಾಡ್ಕೊಂಡು ತಿನ್ಲು. ನನಗೂ ಖುಷಿ ಆಯಿತು. ಮಕ್ಕಳು ತಿಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ, ಮಕ್ಕಳಿಗೋಸ್ಕರನೇ ಮಾಡೋದಲ್ವ ಎಲ್ಲದೂ. ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ನನಗೆ ತಿಂದಿದ್ದು.
ನನ್ನ ಮಗಳಿಗೆ ಮಾಡಿದ ದೋಸೆ ಈ ರೀತಿ ಬಂದಿತ್ತು, ದಪ್ಪಾಗಿ ಚೆನ್ನಾಗಿ ಬಂದಿತ್ತು. ಮತ್ತು ದೋಸೆ ಆದ ನಂತರ ಪಾತ್ರೆ ಎಲ್ಲ ಇತ್ತು, ಅದನ್ನ ಊಟ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ತೊಳೆದು ಪಾತ್ರೆ ಅಷ್ಟೇ ಇರುತ್ತೆ, ಸಾಕಾಗೋದು ತೊಳೆದು ಪಾತ್ರೆ ಜೋಡಿಸೋದು ತೊಳೆಯೋದು, ಪಾತ್ರೆ ಜೋಡಿಸೋದು ತೊಳೆಯೋದು, ಪಾತ್ರೆ ಜೋಡಿಸೋದು ತೊಳೆಯೋದು. ನಿಜ ಹೆಣ್ಮಕ್ಳ ಜೀವನ ಪಾತ್ರೆ ತೊಳೆಯೋದಲ್ಲೇ ಮುಗಿದೋಗುತ್ತಾ ಅಂತ ಡೌಟ್ ಬರುತ್ತೆ ಕೆಲವೊಮ್ಮೆ, ಹಾಗಾಗುತ್ತೆ. ಸೊ ಇನ್ನು ನಮ್ಮನೆ ಪಾತ್ರೆ ತುಂಬ ಇತ್ತು, ಅದನ್ನು ನಾನು ತೊಳಿತಾ ಇದ್ದೆ. ಅಲ್ಲಿ ಪಾತ್ರೆ ಕೂಡ ಮತ್ತು ತಿಂದಾದ್ಮೇಲೆ ಮತ್ತೊಂದು ಸ್ವಲ್ಪ ಉಳಿತು, ಮತ್ತು ಆದ್ಮೇಲೆ ಅಡುಗೆ ಆದಮೇಲೆ ಇನ್ನೂ ಒಂಚೂರು ಪಾತ್ರೆ ತಿಂದು ಇನ್ನೇನು ತೊಳೆದು ಮುಗಿದಿರೋದು ಊಟ ಟೈಮ್ ಆದರೆ ಅದು ಊಟದ ಪಾತ್ರೆ ತೊಳಿ, ಬರೀ ಇದೆ ಪಾತ್ರೆ ತೊಳಿ, ತಿನ್ನು, ಊಟ ಪಾತ್ರೆ ತೊಳಿ, ತಿನ್ನು, ಇದೇ ಆಗುತ್ತೆ ಜೀವನ ಪೂರ.
ಪಾತ್ರೆ ನಂದು ತೊಳೆದಾದ ನಂತರ ಗ್ಯಾಸ್ ಮೇಲೆ ಹಿಟ್ಟೆಲ್ಲ ಚೆಲ್ಲಿಟ್ಟಲ್ವ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒರೆಸಿ. ಯಾಕಂದ್ರೆ ನಂಗೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು. ನನಗಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಅಡುಗೆ ಮನೆಯಲ್ಲೇ ಹೆಣ್ಮಕ್ಳಿಗೆ ಜೀವನ ಇರೋದ್ರಿಂದ ಅಡುಗೆ ಮನೆಯಲ್ಲೇ ನಾವು ಲೈಫ್ನ ಕಳಿಬೇಕಾಗುತ್ತೆ. ಅದಕ್ಕೆ ಅಡುಗೆ ಮನೆಯನ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆದ ತಕ್ಷಣ ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕೂಡ ತೊಳ್ಕೊಂಡು ನಾನಿಲ್ಲಿ ಪಾತ್ರೆನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾವ್ದು ತೊಳೆದು ಒಣಗಿತ್ತಲ್ವ ಅದನ್ನೆಲ್ಲ ಎತ್ತಿಟ್ಟು ಇಲ್ಲಿ ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ನಾನು ಎಷ್ಟು ಕ್ಲೀನ್ ಮಾಡಿಟ್ಟು ಮಕ್ಕಳಿದ್ದಾರೆ ಅಂದರೆ ಮನೆ ಆದಷ್ಟು ಹರಡಿಬಿಟ್ಟಿರುತ್ತೆ. ಮ್ಯಾಟ್ ಎಲ್ಲಿ ಬೇಕಲ್ಲಿ ತಂದು ಹಾಕಿರ್ತಾರೆ, ಸ್ಪೂನು ಬಟಲು ಲೋಟಗಳನ್ನೆಲ್ಲ ಎಲ್ಲಿ ಬೇಕಲ್ಲಿ ಹಾಕಿಟ್ಟಿರ್ತಾರೆ. ಎದುರುಗಡೆಯಿಂದ ಗ್ಲಾಸ್ ಇರೋದನ್ನ ಫೋಕಸ್ ಜಾಸ್ತಿ ಬರ್ತಾ ಇದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಕ್ಲೀನಾಗಿರೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗ ಹೋದಾಗ ಕ್ಲೀನ್ ಮಾಡಿರ್ತೀನಿ, ಮತ್ತು ಅವ್ನು ಬಂದ ಅಂದರೆ ಅದೇ ಅವಸ್ಥೆ. ಮತ್ತು ಊಟ ಮಾಡಿ ಮಲ್ಸೋ ತಕ್ಷಣ ಮತ್ತೆ ಕ್ಲೀನ್ ಮಾಡ್ತೀನಿ, ಮತ್ತು ಅದೇ ಥರ ಆಗಿರುತ್ತೆ. ಇಡೀ ದಿನ ಕ್ಲೀನ್ ಮಾಡೋದೇ ಆಗೋಗುತ್ತೆ. ಒಂದು ಕಡೆ ಒಂದು ಕಡೆ ಅಳ್ತಾ ಇರ್ತಾಳೆ, ಮತ್ತೊಂದು ಕಡೆ ಕ್ಲೀನ್ ಮಾಡ್ತಾ ಇರ್ತೀನಿ, ಇಲ್ಲ ಕೆಲವೊಂದು ಸಲ ಅವಳನ್ನೂ ಎತ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ, ಹಾಗಾಗುತ್ತೆ. ಅದಕ್ಕೆ ಕೆಲವೊಮ್ಮೆ ವೀಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅನ್ಕೋತೀನಿ ನಾನು. ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಹೋಗ್ತಾ ಅವಳು ದೊಡ್ಡ ಆಗ್ತಾ ನನ್ನ ಕೈ ಬಿಟ್ಟು ಆಟಾಡ್ತಾಳೆ ಅಲ್ವಾ, ಆವಾಗ ವೀಡಿಯೋನ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗಲೂ ಅಷ್ಟು ಚೀರ್ತಾನೇ ಇದ್ದಾಳೆ. ಹಿಂದೆ ಅವಳು ಮಲಗೋದೇ ಕಮ್ಮಿ ಮಾಡಿದ್ದಾಳೆ, ಬರೀ ಆಟಾಡೋ ಹುಚ್ಚು. ಆಟಾಡ್ತೀನಿ ಮಲಗಲ್ಲ ನಾನು ಅಂತ ಇರ್ತಾಳೆ. ಈ ಕಡೆ ಎಲ್ಲ ಕ್ಲೀನ್ ಮಾಡಾಯಿತು, ಕಸನೂ ಗುಡಿಸಾಯಿತು ಅಂತ ಕಸ ತೆಕ್ಕೊಳ್ತಾ ಇದ್ದೀನಿ. ಕಸ ತೆಕ್ಕೊಂಡಾದ ನಂತರ ಸ್ವಲ್ಪ ಬಟ್ಟೆ ಕೂಡ ಇತ್ತು, ವಾಷಿಂಗ್ ಮಿಷಿನೇ ಹಾಕಿದ್ದೆ. ಸ್ವಲ್ಪ ಜಾಸ್ತಿನೇ ಇತ್ತು. ವಾಷಿಂಗ್ ಮಿಷಿನಾಗೆ ಡೈಲಿ ಅನ್ಕೊತೀನಿ 2 ದಿನಕ್ಕೊಂದ್ಸಲ ಬಟ್ಟೆ ಹಾಕಬೇಕು, 2 ದಿನಕ್ಕೊಂದ್ಸಲ ಬಟ್ಟೆ ಹಾಕಬೇಕು ಅಂತ. ಬಟ್ ಆಗಲ್ಲ, ಯಾಕಂತ ಗೊತ್ತಾಗ್ತಾಯಿಲ್ಲ. ಕೈಯೇ ಒಗೆಯೋದೇನಲ್ಲ, ವಾಷಿಂಗ್ ಮಿಷಿನ್ ಕೂಡ ಇದೆ, ಆಗೋದೆಲ್ಲ. ಕೆಲವೊಂದು ಮರ್ತೋಗ್ಬಿಟ್ಟಿರುತ್ತೆ. ಯಾವಾಗಲೂ ಡೈಲಿ ಅವ್ರು ಹಾಕ್ಬರ್ತಾರೆ, ಆದರೆ ಇವತ್ತು ಕೆಲಸಕ್ಕೆ ಬೇಗ ಹೋದ್ರಲ್ವ, ಅದಕ್ಕೋಸ್ಕರ ನಾನೇ ಹಾಕ್ಬರ್ತೀನಿ ಬಿಡಿ, ಟೈಮ್ ಆಗಿದೆ ನಿಮಗೆ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಕಸ ಗುಡಿಸಾಯಿತು, ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ನಾನಿದು ಹೆಚ್ಚಿದ್ದು ಈರುಳ್ಳೆಲ್ಲ ಇಟ್ಕೊಂಡಿದ್ದೆ, ಬಟ್ ಆ ವೀಡಿಯೋ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಕೊಂಡು ಒಂದು ಎಣ್ಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಈರುಳ್ಳಿನ ಹುರ್ಕೊಂಡಿದ್ದೀನಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ. ಇದು ಪಾಲಕ್ ದಾಲ್ ಅಂತ ಅಲ್ವಾ, ಅದನ್ನು ಮಾಡ್ತಾಯಿದ್ದೆ. ನನಗೆ ದಾಲ್ ತುಂಬ ಇಷ್ಟ ಆಯಿತು, ಮನೆಯಲ್ಲಿ ನಮ್ಮನೆಗೆ ಎಲ್ಲರಿಗೂ ಇಷ್ಟ ಆಯಿತು. ಸೊ ಫಸ್ಟ್ ಟೈಮ್ ಮಾಡಿದ್ದಾಗಿತ್ತು, ಅದು ಮಾಡ್ತಾನೆ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನ ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿತ್ತು, ನೀವು ಟ್ರೈ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಆಂಧ್ರದಲ್ಲಿ ಪಪ್ಪು ಅಂತಾರಲ್ವ, ಅದೇ ಟೇಸ್ಟ್ ಬಂದಿತ್ತು. ನಮ್ಮ ಹೇಳ್ತಾಯಿದ್ರು ಅದೇ ಟೇಸ್ಟ್ ನಾನು ತಿಂದಿಲ್ಲ, ಬಟ್ ನಮ್ಮನೆಯವ್ರು ತಿಂದಿದ್ದಾರೆ. ಅವ್ರು ಹೇಳ್ತಾಯಿದ್ರು ಅದೇ ಟೇಸ್ಟ್ ಬಂದಿದೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು. ಇದಂಗೆ ಮೇಲಿನ ಮನೆ ಅಕ್ಕ ಹೇಳ್ಕೊಟ್ಟಿದ್ದು, ಅವರು ಆಂಧ್ರದವರು, ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ಅವರು ಹೇಳ್ಕೊಟ್ಟಿದ್ರು. ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮತ್ತು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಬಿಟ್ಟು ಈರುಳ್ಳಿಗೆ ನಾನಿಲ್ಲಿ ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು. ಅಂದರೆ ಸಾಂಬಾರ್ಗಿಂತ ಹುಳಿ ಜಾಸ್ತಿ ಇರೋದು ಬೇಡ, ಬಟ್ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೆಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಹಣ್ಣು ಹುಳಿ ಇರಲಿಲ್ಲ, ನಾನು ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು, ಅಯ್ಯೋ ಇನ್ನೊಂದರೆ ಟೊಮೆಟೊ ಹಣ್ಣು ಹಾಕಬೇಕಿತ್ತು ಅಂತ ಅಂದ್ಕೊಂಡೆ. ಅದೇ ಟೊಮೆಟೊ ಹಣ್ಣು ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೊಮೆಟೊ ಹಣ್ಣು ಸ್ಮೂತ್ ಆಗಬೇಕು ಅಂತ ಹೇಳಿ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತೀನಿ. ಟೊಮೆಟೊ ಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಅದು ಕ್ಲೀನಾಗಿ ಅದರಲ್ಲಿರೋ ನೀರೆಲ್ಲ ಹೋಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಅದು ಡ್ರೈ ಆಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅದ್ರ ನಂತರ ನಾನಿಲ್ಲಿ ತೊಗರಿಬೇಳೆನೂ ಹಾಕ್ತೀನಿ. ಡ್ರೈ ಆಗೋವರೆಗೂ ಪಾಲಕ್ ಸೊಪ್ಪನ್ನ ಬೇಯಿಸ್ಕೋಬೇಕು.
ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಿ, ಯಾಕೆಂದರೆ ಪಾಲಕ್ ಸೊಪ್ಪು ತಳ ಹಿಡಿಬಾರ್ದು, ಅದಕ್ಕೋಸ್ಕರ. ಈ ರೀತಿ ಆದ ನಂತರ ನಾನಿಲ್ಲಿ ತೊಗರಿಬೇಳೆನ ಹಾಕ್ಕೊತೀನಿ. ತೊಗರಿಬೇಳೆನ ಹಾಕ್ಕೊಂಡು ಅದು ಕ್ಲೀನಾಗಿ ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಕೈ ಆಡಿಸ್ಕೊಳ್ಳಿ. ಈ ರೀತಿ ಆಗೋವರೆಗೂ ತೊಗರಿಬೇಳೆನ ಹಾಗೆ ಬಿಸಿಯಲ್ಲಿ ಬೇಯಿಸ್ಕೊಳ್ಳಿ. ಇದಾದ ನಂತರ ನನಗೆ 2 ಸ್ಪೂನು ಸಾಂಬಾರು ಪುಡಿ, 1.5 ಸ್ಪೂನು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಇದೆರಡನ್ನು ಕ್ಲೀನಾಗಿ ಬೆರೆಯೋ ಹಾಗೆ ಎಲ್ಲ ಸೊಪ್ಪು ಹಾಗೆ ಬೇಳೆಗೆ ಬೆರೆಯೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾರೆ, ತಳ ಹಿಡಿಬಾರ್ದು, ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು. ನಿಮಗೆ ತುಂಬ ದಪ್ಪ ಬೇಕು ಅಂದರೆ ಈಗ ಪೂರಿಗೆ ರೊಟ್ಟಿಗೆಲ್ಲ ಚೆನ್ನಾಗುತ್ತೆ ಇದು. ಹಾಗೇನಾದರೂ ಬೇಕು ಅನ್ನೋದಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಅನ್ನಕ್ಕೆ ಬೇಕು ಅನ್ನೋದಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಪರವಾಗಿಲ್ಲ. ನೀವು ನೋಡ್ಕೊಳ್ಳಿ, ನೀರು ದಪ್ಪ ಬೇಕಂದ್ರೆ ದಪ್ಪ, ತೆಳು ಬೇಕಂದ್ರೆ ತೆಳು, ನಿಮಗೆ ಯಾವ ರೀತಿ ಬೇಕೋ ಅಷ್ಟು ನೀರನ್ನು ಕನ್ಸಿಸ್ಟೆನ್ಸಿಯಾಗಿ ಹಾಕ್ಕೊಳ್ಳಿ. ನಂಗೊಂದು ಸ್ವಲ್ಪ ದಪ್ಪ ಬೇಕು, ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳೂ ಬೇಡ, ನನಗೆ ಮೀಡಿಯಮ್ ಆಗಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇಲ್ಲಿ 5 ನಿಮಿಷ ಕುದಿಯೋಕ್ಕೆ ಬಿಡಿ. ಬಿಟ್ಟ ನಂತರ ನಾನಿಲ್ಲಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಟೈಮ್ನಲ್ಲಿ ನೀವು ಉಪ್ಪು ಖಾರ ನೋಡ್ಕೋಬೋದು. ಸಾಂಬಾರು ಪುಡಿ ಬೇಕಂದರೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಖಾರದ ಪುಡಿ ಬೇಕಂದರೆ ಖಾರದ ಪುಡಿ ಹಾಕ್ಕೊಳ್ಳಿ, ಹಾಗೆ ಉಪ್ಪು ಬೇಕಂದ್ರೆ ಉಪ್ಪು ಕೂಡ ಹಾಕ್ಕೋಬೋದು. ನಾನಿಲ್ಲಿ ನನಗೆ ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಖಾರನ ಮತ್ತೊಂದು ಸಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಹಾಕ್ಕೊಂಡ್ಮೇಲೆ ಲಮ್ಸ್ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಲಮ್ಸ್ ಉಳ್ಕೊಬಿಟ್ರೆ ಅನ್ನಕ್ಕೆ ಸಿಗುತ್ತೆ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಲೆಮನ್ ಹಾಕ್ಕೊಂಡಿದ್ದೀನಿ, ತೋರ್ಸೋದಕ್ಕೆ ಮರ್ತೋಗಿದೆ, ಲೆಮನ್ ಹಾಕ್ಕೊಂಡಿದ್ದೀನಿ. ನೀವು ಹುಳಿ ನೆನೆಸಿಟ್ಕೊಂಡಿದ್ರೆ ಹುಳಿ ಹಾಕ್ಕೋಬೋದು, ಲೆಮನ್ ಇಲ್ಲ ಹುಳಿ ಇಟ್ಕೊಂಡಿಲ್ಲ ಅನ್ನೋದ್ರೆ ಲೆಮನ್ನ ಹಾಕ್ಕೋಬೋದು. ಇದೆಲ್ಲ ಹಾಕ್ಕೊಂಡ ನಂತರ ನಾನು ಇಲ್ಲಿ 3 ವಿಷಲ್ ಕೂಗಿಸಿದ್ದೀನಿ. 3 ವಿಷಲ್ ಕೂಗಿಸಿ ವಿಷಲ್ ಆದ ನಂತರ ಒಂದು ಪಾತ್ರೆ ಇಟ್ಕೊಳ್ಳಿ. ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರೋ ಆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಂಡಿದ್ದೀನಿ. ಅದು ಸಿಡ್ದಾದ ನಂತರ ನಾನಿಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಬೆಳ್ಳುಳ್ಳಿ ಕೆಂಪಾಗುವವರೆಗೂ ಅದನ್ನು ಹುರ್ಕೊಂಡಿದ್ದೀನಿ. ಅದಾದ ನಂತರ ಒಣಮೆಣಸನ್ನ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಗರಿ ಗರಿ ಆಗುತ್ತಲ್ಲ, ಆ ರೀತಿ ಆಗಬೇಕು. ಅದಾದಮೇಲೆ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ನೀವು ಮೊದಲೇ ವಿಷಲ್ ಹೊಡಿಸುವಾಗ ಅರಿಶಿನ ಪುಡಿ ಹಾಕ್ಕೊಂಡಿದ್ರೆ ಈಗ ಹಾಕೋದು ಬೇಡ, ಹಾಕಿಲ್ಲ ಅಂದರೆ ಈಗ ಹಾಕ್ಕೊಳ್ಳಿ. ಅದರೊಟ್ಟಿಗೆ ಹಿಂಗೆ ಹಾಕೋದಿದ್ರೆ, ನಿಮಗೆ ಹಿಂಗೆ ಹಾಕೋ ಅಭ್ಯಾಸ ಇದ್ದರೆ ಹಿಂಗೆ ಹಾಕ್ಕೋಬೋದು. ನಾನು ಹಿಂಗೆ ಹಾಕಿಲ್ಲ, ನಮ್ಮನೆ ಖಾಲಿಯಾಗಿತ್ತು, ಹಾಕಿಲ್ಲ. ಅದು ಆದಮೇಲೆ ನಾನಿಲ್ಲಿ ವಿಷಲ್ ಹೊಡಿಸ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ಪಾತ್ರೆಗೆ. ಹಾಕ್ಕೊಂಡು ಅದೊಂದು ಸ್ವಲ್ಪ ಕುದಿ ಬರೋವರೆಗೂ ಬಿಡಿ. ಕುದಿ ಬಂದಾದ ನಂತರ ಸಣ್ಣಕ್ಕೊಂದು ಕುದಿ ಬಂದಾದ ನಂತರ ನಾನಿಲ್ಲಿ ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನನಗೆ ಇಷ್ಟು ಸಾಕು ಅನ್ನಿಸ್ತು. ನಿಮಗೆ ತುಂಬ ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಕೋಬೋದು. ನನಗೆ ಸರಿ ಇದೆ. ನನಗೆ ಮಕ್ಕಳು ನಮ್ಮನೇಲಿ ಸ್ವಲ್ಪ ಗಟ್ಟಿ ಸಾರು ಇಷ್ಟಪಡೋದ್ರಿಂದ ಮಕ್ಕಳಿಗೆಲ್ಲ ನನಗೆ ಗಟ್ಟಿ ಸಾರೇ ಮಾಡೋದು ಜಾಸ್ತಿ. ನನಗೆ ಈ ರೀತಿ ಆದಮೇಲೆ ನಾನಿಲ್ಲಿ ಕುದಿ ಬರೋವರೆಗೂ ಬಿಟ್ಟಿದ್ದೀನಿ. ನಿಜವಾಗ್ಲೂ ಈ ಸಾಂಬಾರು ಎಷ್ಟು ಚೆನ್ನಾಗುತ್ತೆ ಅಂದರೆ ನೀವು ಟ್ರೈ ಮಾಡ್ಬೋದು. ಸೇಮ್ ಆಂಧ್ರ ಪಪ್ಪು ಥರನೇ ಇರುತ್ತೆ. ಇದಾದ್ಮೇಲೆ ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊತೀನಿ, ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ವ್ಲಾಗ್ ದೊಡ್ಡ ಆಯಿತು ಅಂದ್ಕೊತೀನಿ, ಯಾಕಂದರೆ ಟಿಫನಿಂದು ರೆಸಿಪಿ ಹಾಕಿದ್ದೀನಿ ಮತ್ತು ಅದರೊಟ್ಟಿಗೆ ಸಾಂಬಾರ್ದು ರೆಸಿಪಿ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಮತ್ತು ಈ ರೀತಿ ಕುದಾದ ನಂತರ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಇವತ್ತಿನ ಸಾಂಬಾರು ಇದಾಗಿತ್ತು, ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್